ನನಗಿಷ್ಟ ಆದವರು ವಿಷ ಕೊಟ್ರು ಕುಡಿತೀನಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ಹಾಲು ಕುಡಿಯಲ್ವಾ? ಗ್ಲಾಸ್ ಖಾಲಿ ಇದೆ, ಬೇಕನ್ಸಿದ್ರೆ ಇನ್ನೊಂದು ತರಿಸ್ಕೊಂಡು ಕುಡಿತೀನಿ. ಎನಿ ಅಬ್ಜೆಕ್ಷನ್? ನೋ ಅಬ್ಜೆಕ್ಷನ್. ಹಾಗಾದ್ರೆ ಹೊರಡ್ತಿರ್ಬೋದು. ಹೀಗೆ ನೋಡ್ತಾನೆ ಇದ್ರೆ ಕುಡ್ದಿರೋದು ಗ್ಲಾಸ್ ಒಳಗಡೆ ಹಾಕಕ್ಕಾಗಲ್ಲ. ಬಂಗಾರಿ, ಎಷ್ಟೋ ವರ್ಷಗಳಾದ ಮೇಲೆ ಹಾಲು ಕುಡ್ದಿದ್ದು ಚೆನ್ನಾಗಿತ್ತು. ಆದ್ರೆ ಇನ್ನೊಂದ್ಸಲ ಕುಡಿ ಅಂತ ಮಾತ್ರ ಹೇಳ್ಬೇಡ, ನನ್ ಕೈಯಲ್ಲಾಗಲ್ಲ. ಚೆನ್ನಾಗಿತ್ತು. ಕಾಲ್ ಮಾಡ್ತಿದ್ದಾನೆ. ಮನೇಲಿ ಇದ್ರೆ ಸುಮ್ನೆ ಬೈತಾಳೆ ಅಂತ ಹೊರಗಡೆ ಬಂದ್ರೆ ಇವನ್ ಬೇರೆ ಕಾಲ್ ಮಾಡ್ತಿದ್ದಾನಲ್ಲ. ಏನ್ ಸಮಾಚಾರ? ಯಾಕೆ ಕಾಲ್ ಮಾಡಿದ್ದಾರೆ? ಹಲೋ, ಏನ್ ಬಾಬಾ ಇದ? ನಂಗ್ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಬಾವ, ವರಿಲಿದ್ದಾಗ ಹರಿ ನೆನ್ಪಾಗತ್ತಂತೆ. ಈಗ ನನ್ನ ಸಮಸ್ಯೆಗೆ ಪರಿಹಾರ ನೀವೇ ಕೊಡೋದು ಅಂತ ಗೊತ್ತು. ಹಾಗಾಗಿ ನಿಮಗ್ ಫೋನ್ ಮಾಡಿದ್ದೀನಿ. ನಿಜನಾ ಬಾಬೈದ? ನಿನ್ ಮಾತ್ ಕೇಳಿದ್ರೆ ಹುಚ್ಚೆದ್ದು ಕುಣಿಬೇಕನ್ನಿಸ್ತಿದೆ. ಬೇಡ ಪ್ಲೀಸ್, ಅಷ್ಟೆಲ್ಲ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಬಾವ. ನೀವು ಕುಣಿಯದ್ ನೋಡಿ ಹುಚ್ಚರ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಸೂಪರ್ ಜೋಕ್ ಬಾಮೈದ. ಜೋಕ್ ಮನೆ ಹಾಳಾಗೋಗ್ಲಿ. ಇವಾಗ ಎಲ್ಲಿದ್ದೀರಾ ಅದನ್ನೇ ಹೇಳಿ. ಮನೇಲಿದ್ರೆ ನಿಮ್ಮ ಅಕ್ಕ ಏನಾದ್ರೂ ಹೇಳ್ತಾನೆ ಇರ್ತಾಳೆ. ಅದಕ್ಕೆ ಕೆಲಸ ಇದೆ ಅಂತ ಆಚೆ ಸುತ್ತಾಡಕ್ ಬಂದಿದ್ದೀನಿ. ಇದನ್ನ ನಿಮ್ಮ ಅಕ್ಕನಿಗೆ ಹಾಕೊಡ್ಬೇಡಪ್ಪ. ಒಟ್ನಲ್ಲಿ ನಿಮ್ಮ ಜೀವನದಲ್ಲಿ ಮನೇಲೂ ಆಫೀಸಲ್ಲೂ ಕೆಲಸ ಇಲ್ಲ. ಒಳ್ಳೆ ಟೈಮಲ್ಲಿ ಫೋನ್ ಮಾಡಿದೀನಿ. ಹಾಗಾದ್ರೆ ನೋಡಿ ಬಾವ, ನಾವು ಹಾಕೊಡೋ ಸಮಯ ಅಲ್ಲ, ನಾವು ಹಾಕೊಳ್ಳೋ ಸಮಯ. ಸದ್ಯಕ್ಕೆ ನಾನಿವಾಗ ಏನ್ ಹೇಳ್ತೀನೋ ಅಷ್ಟನ್ ಮಾಡಿ. ಏನಂತೀರಾ? ನೀನ್ ಹೇಳಿದ್ಮೇಲೆ ಮುಗೀತು. ಇದಕ್ ಬಿಟ್ರೆ ನಂಗೆ ಬೇರೆ ಯಾವ ಕೆಲ್ಸನೂ ಇಲ್ಲ. ಖಂಡಿತ ಮಾಡ್ತೀನಿ. ಬೇಗ ಬಂದ್ಬಿಡಿ. ಓಕೆ, ಬಾಯ್ ಬಾಯ್. ಇದು ಒಂದು ಟ್ರೈ ಮಾಡ್ಬಿಡೋಣ. ಇದಾದ ಮೇಲೂ ಕಿಕ್ ಬಂದಿಲ್ಲ ಅಂದ್ರೆ ಮಾಡ್ತೀನಿ. ರೇಣುಕಾ, ನಿಜ ಹೇಳು, ನಿಜವಾಗ್ಲೂ ನಿನ್ ಗಂಡ ಕುಡಿತಾ ಇದ್ನಾ? ಯಾಕಣ್ಣ ಈಗೆಲ್ಲ ಕೇಳ್ತಾ ಇದ್ಯಾ? ಯವ್ವ ತಾಯಿ, ಅಣ್ಣ ಅಂತ ಮಾತ್ರ ಕರಿಬೇಡ. ಅಣ್ಣ ಅಣ್ಣ ಅಂತ ಕರ್ಸ್ಕೊಂಡು ಮದುವೆ ಆಗೋಣ ಅಂದ್ರೆ ನನಗೇನು ಕಂಕಣ ಭಾಗ್ಯನೇ ಕೂಡ್ಬತ್ತಾ ಇಲ್ಲ ನನಗೆ. ನಿಮ್ಮನ್ನ ನೋಡಿದ್ರೆ ನನ್ಗೆ ಅಣ್ಣ ಅಂತಾನೆ ಕರಿಬೇಕು ಅನ್ಸುತ್ತೆ.